ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಹೋಗಿದ್ಯಾ ಸಾವಿತ್ರಿ? ಕೂಗಿ ಕೂಗಿ ಸಾಕಾಯ್ತು. ಸುರೇಂದ್ರ, ವೀರು ಎಲ್ರಿಗೂ ಪ್ರಸಾದ ಕೊಟ್ಟಾಯ್ತು. ನೀವಿಬ್ರ ಬಾಕಿ ಇದ್ದಿದ್ದು. ಅದು ಅಮ್ಮೋರೆ ಅಡ್ಗೆ ಮನೇಲಿದ್ದೆ. ಸಾವಿತ್ರಿ, ಅಡ್ಗೆ ಮನೆನಾ? ನಾನು ಇಷ್ಟೊತ್ತು ಅಲ್ಲೇ ಇದ್ದೆ, ಈಗ ತಾನೇ ಬಂದೆ. ನೀನ್ ನನಗೆ ಕಾಣಿಸ್ಲಿಲ್ವಲ್ಲ? ಅಕ್ಕವ್ರೆ, ಅದು ಈ ರೇಷನ್ ಕೋಣೆ ಮತ್ತೆ ಈ ಅಡುಗೆ ಮನೆ ಪಕ್ಕದಲ್ಲೇ ಆಯ್ತಲ್ಲ, ಅದಕ್ಕೆ ಹಂಗಂದೆ ಅಟ್ಟೆಯ. ಸರಿ ಬಿಡು, ನೀನಂತೂ ಮನೆ ಕೆಲಸದಲ್ಲೇ ಮುಳುಗ್ ಹೋಗಿದ್ಯಾ. ಆದ್ರೂ ನೀ ದೇವಸ್ಥಾನಕ್ಕೆ ಬರ್ಬೇಕಿತ್ತು. ಅಮ್ಮ, ದೇವಸ್ಥಾನ ಹೇಗಿತ್ತು? ಶ್ರಾವಣಿ ಏನಂದ್ಲು? ಏನಂತಾಳೆ? ನಾನು ನೋಡಿ ತುಂಬಾ ಖುಷಿ ಪಟ್ಲು. ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಒಳ್ಳೇದಾಯ್ತು. ವಂದನಾ, ನೀ ಹೇಳಿದ್ ನಿಜ. ಆ ದೇವಸ್ಥಾನ ತುಂಬಾ ಶಕ್ತಿ ಇರೋ ಕ್ಷೇತ್ರ. ಆ ಊರೊಳಗೆ ಹೋಗ್ತಿದ್ದ ಹಾಗೆ ಏನೋ ಒಂಥರ ಆನಂದ. ದೇವಸ್ಥಾನದೊಳಗಡೆ ಕಾಲಿಡ್ತಿದ್ದ ಹಾಗೆ ಮನಸ್ಸೆಲ್ಲ ಹಗೂರ ಆಗೋಯ್ತು ಗೊತ್ತಾ. ಜೊತೆಗೆ ಮೊಮ್ಮಗಳು ಬಂದಿದ್ದ ಖುಷಿ ಬೇರೆ. ಅಯ್ಯೋ, ಆ ಆನಂದನ ವರ್ಣಿಸಕ್ಕಾಗೋದಿಲ್ಲ. ಅದ್ಭುತವಾದ ಕ್ಷೇತ್ರ. ಹೌದಮ್ಮ, ನಾನು ಅಷ್ಟೇ ಆ ಜಾಗದ ಬಗ್ಗೆ ತುಂಬಾ ಕೇಳಿದ್ದೀನಿ. ಆ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಹರಿಸ್ಕೊಂಡ್ರೆ ಸಾಕು, ಅದು ಹಾಗೆ ಆಗತ್ತಂತೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಾಕು, ನಮ್ಮ ಜೀವನದಲ್ಲಿರೋ ಕಷ್ಟಗಳು ಎಲ್ಲ ಪರಿಹಾರ ಆಗತ್ತಂತೆ. ಆ ದೇವಿ ಕೃಪೆ ನಮ್ಮ ಮೊಮ್ಮಕ್ಕಳ ಮೇಲೆ ಇದ್ರೆ ಸಾಕಪ್ಪ. ಅಯ್ಯೋ, ಎಲ್ರಿಗೂ ಪ್ರಸಾದ ಸಿಕ್ಕೈತೆ, ಆದರೆ ಮದನ್ ಸಾರ್ಗೆ ಸಿಕ್ತೋ ಇಲ್ವೋ? ನಾನೇ ಈ ಪ್ರಸಾದನ ಮದನ್ ಸಾರ್ಗೆ ಹೋಗಿ ಕೊಟ್ಟು ಬರ್ತೀನಿ, ಖುಷಿ ಪಡ್ತಾರೆ. ಅಮ್ಮೋರೆ, ಇನ್ನು ಸ್ವಲ್ಪ ಪ್ರಸಾದ ಕೊಡ್ತೀರಾ? ಅಯ್ಯ ದೇವ್ರೆ, ಅದನ್ನು ಕೇಳ್ತೀಯಲ್ಲೇ, ತಗೋ. ವಂದನಾ, ನನಗೆ ಸ್ವಲ್ಪ ಆಯಾಸ ಆಗಿದೆ, ಸ್ವಲ್ಪ ರೆಸ್ಟ್ ತಗೋತೀನಿ. ಸರಿ ಆಯ್ತು, ನೀವು ರೆಸ್ಟ್ ಮಾಡ್ತೀರಿ. ನಿಮ್ಗೇನಾದರೂ ಬೇಕಿದ್ರೆ ಒಂದು ಕೂಗು ಹಾಕಿ, ನಾನು ಬರ್ತೀನಿ. ಆಯ್ತಮ್ಮ. ಸಾವಿತ್ರಿ, ದೇವರ ಪ್ರಸಾದ ತಗೊಳ್ಳಿ. ದೇವ್ರ ಪ್ರಸಾದನ? ಅದು ಅಮ್ಮವರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವರು ಅಲ್ಲಿಂದ ತಕೊಂಡ್ಬಂದ್ರು. ನಾನು ನಿಮಗೋಸ್ಕರ ತಗೊಂಡು ಬಂದೆ. ಚೆನ್ನಾಗಿದೆ. ಸಾವಿತ್ರಿ, ನಂಗೊಂದು ಸ್ವಲ್ಪ ಕೆಲಸ ಇದೆ. ನೀವು ಕೆಲಸ ಮುಗಿಸ್ಕೊಳ್ಳಿ, ನಾನು ನಿಮ್ಮ ತವ ಆಮೇಲೆ ಮಾತಾಡ್ತೀನಿ. ಈ ಮದನ್ ಇವಳು ಯಾಕೆ ಈ ರೀತಿ ಸೇವೆ ಮಾಡ್ತಿದ್ದಾಳೆ? ಮೊದಲೇ ಇವನ್ ಸರಿ ಇಲ್ಲ. ಪಾಪ ಈ ಹುಡುಗಿ ನೋಡಿದ್ರೆ ಹಳ್ಳಿಯಿಂದ ಬಂದಿರೋಳು, ತುಂಬ ಮುಗ್ದೆ ಬೇರೆ. ಇವನ್ ಕೆಟ್ಟ ದೃಷ್ಟಿ ಏನಾದರೂ ಈ ಹುಡುಗಿ ಮೇಲೆ ಬಿದ್ಬಿಟ್ರೆ ಛೆ, ಈ ರೀತಿ ಆಗಬಾರ್ದು. ಸುಬ್ಬು ನಾನು ನಿಮ್ಗೊಂದು ವಿಷಯ ಹೇಳಬೇಕು, ಒಂದು ಸಂತೋಷದ ವಿಷಯ. ಸುಮ್ಮನಿರಿ ಮೇಡಮ್, ಮುಟ್ಬೇಡಿ, ನನ್ನ ದೂರ ಇರಿ ನೀವು. ಯಾಕೋ ಹೀಗಾಡ್ತಿದ್ಯಾ? ಏನು ಮೇಡಮ್, ನೀವು ಯಾವಾಗ ನನ್ನ ಲೈಫಲ್ಲಿ ಬಂದರೂ ನನ್ನ ಲೈಫೇ ವಿಚಿತ್ರ ಆಗೋಗಿದೆ ಮೇಡಮ್. ನಾನು ಜೀವನದಲ್ಲಿ ಹೀಗೆ ಇರಬೇಕು, ಹೀಗೆ ಬದುಕಬೇಕು, ಕೆಲವೊಂದು ಆದರ್ಶಗಳು, ತತ್ವಗಳು, ಸಿದ್ಧಾಂತಗಳು, ಅದು ಇದು ಅಂತ ಏನೇನೋ ಕನಸುಗಳು ಕಟ್ಕೊಂಡಿದ್ದೆ. ಯಜಮಾನರು ನನಗೆ ದೇವ್ರ ಸಮಾನ, ಅವ್ರಿಗೆ ಯಾವಾಗಲೂ ನಾನು ಋಣಿಯಾಗಿರ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು
ನೀವು ನನ್ನ ಲೈಫಿಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ ಮೇಡಮ್. ಅದೆಲ್ಲದಕ್ಕೂ ಮಣ್ಣು ಹಚ್ಬಿಟ್ರಿ. ಸಾಲದು ಅಂತ ಈಗಲೂ ಯಜಮಾನ್ರಿಗೆ ನನ್ನಿಂದ ಮೋಸ ಮಾಡಿಸ್ತಾನೆ ಇದ್ದೀರಾ. ಅಲ್ಲ ಮೇಡಮ್, ಇಷ್ಟಾದ್ಮೇಲೂ ನನ್ನ ಹತ್ರ ಮಾತಾಡೋಕ್ಕೆ ಏನಿದೆ ಮೇಡಮ್ ನಿಮಗೆ? ಅಲ್ಲ ಮೇಡಮ್, ನಿಮಗೆಲ್ಲ ಇದನ್ನು ಯಾರಾದರೂ ಬೇರೆಯವ್ರ ಹತ್ರ ಬಿಡಿ, ಮನುಷ್ಯರನ್ನ ಬಿಟ್ಟುಬಿಡಿ. ಇದನ್ನು ಯಾವುದಾದ್ರೂ ಪ್ರಾಣಿ ಹತ್ರ ಹೋಗಿ ಕೇಳ್ಕೊಂಡಿದ್ರು ಬಹುಶಃ ನನ್ನ ಮೇಲೆ ಕನಿಕರ ತೋರಿಸ್ತಿದ್ವು ಅನ್ಸುತ್ತೆ. ಆದರೆ ನಿಮಗೆ ಒಂಚೂರು ಅರ್ಥನೇ ಆಗ್ತಾಯಿಲ್ಲ ಮೇಡಮ್. ಒತ್ತಾಡ್ತಾ ಇದ್ದೀನಿ ಮೇಡಮ್, ಪ್ರತಿದಿನ ಪ್ರತಿ ಕ್ಷಣ ವಿಲ ಅಂತ ಒದ್ದಾಡ್ತಾ ಇದ್ದೀನಿ. ಯಜಮಾನ್ರು ನನ್ನ ಅಳಿಯ ಅಂತ ಅಂದಾಗ, ಇನ್ಯಾರೋ ಯಜಮಾನ್ರು ಅಳಿಯ ಅಂತ ನನ್ನ ಅಂದ್ಕೊಂಡಾಗ, ಎಲ್ರಿಗೂ ಮೋಸ ಮಾಡ್ತಿದ್ದೀನಿ ಅಂತ ನನಗೆ ನಾನೇ ಬೈಕೊಂಡು ಹಿಂಸೆ ಅನುಭವಿಸ್ತಾ ಇದ್ದೀನಿ ಮೇಡಮ್. ನಿಮಗೆ ಇದು ಅರ್ಥನೇ ಆಗಲ್ಲ ಮೇಡಮ್, ಅರ್ಥನೇ ಆಗಲ್ಲ ನಿಮಗೆ. ನಿಮ್ಮ ಸಂತೋಷನೇ ಮುಖ್ಯ ಅಲ್ವಾ? ನಾನೇನಾದರೂ ಪರವಾಗಿಲ್ಲ ನಿಮಗೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಸುಬ್ಬು? ನನಗೆ ಮನುಷ್ಯತ್ವನೇ ಇಲ್ಲ ಅನ್ನಿಸ್ತಿದ್ಯಾ ನಿನಗೆ? ನಾನೊಂದು ಪ್ರಾಣಿಗಿಂತ ಕಡೆನಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ನಿನ್ನನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ವಾ? ಹಾಗಾದ್ರೆ ನಿನ್ ಮನ್ಸಲ್ಲಿ ನಿಜವಾಗ್ಲೂ ನನಗೋಸ್ಕರ ಪ್ರೀತಿ ಇಲ್ವಾ? ನಿನ್ ಮನ್ಸಲ್ಲಿ ಪ್ರೀತಿ ಇದ್ದಿದ್ರೆ ನೀನು ಈ ಮದ್ವೆ ಖುಷಿಯಾಗಿ ಒಪ್ಕೋತಾ ಇದ್ದ. ಸತ್ಯ ಹೇಳಿ ಸತ್ಯ ಹೇಳಿ ಸತ್ಯ ಹೇಳಿ ಅಂತ ಈ ತರ ನನಗೆ ಸಾಯಿಸ್ತಾ ಇರ್ಲಿಲ್ಲ. ನೀನ್ ಇಷ್ಟೊಂದು ಸೀರಿಯಸ್ ಆಗಿದೆಯಾ ಅಂದಮೇಲೆ ನೀನ್ ಈ ಮದ್ವೆಗೆ ಒಪ್ಪಲ್ಲ ಅನ್ನಿಸ್ತಾ ಇದೆ. ಏನ್ ಮಾಡಲಿ ಈಗ? ಹಾಗಾದ್ರೆ ನಾನು ನಿನ್ನ ಕಳ್ಕೊಂಡ್ಬಿಡ್ತೀನ? ನನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀನ? ಅಮ್ಮ ನನ್ನ ಜೊತೆಲಿ ಇದ್ದಾಳೆ ಅನ್ನೋ ಖುಷಿಯಲ್ಲಿರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನು ನಿನ್ನಿಂದ ದೂರ ಹೋಗು ಅಂತ ಹೇಳ್ತಾ ಇದೀಯ. ಇಲ್ಲ, ನನ್ನ ಪ್ರೀತಿನ ನಾನು ಉಳಿಸ್ಕೋಬೇಕು. ಅಮ್ಮ ಹೇಳ್ದಾಗೆ ನನ್ನ ನೋವನ್ನ ನಾನು ಅಜ್ಜಿ ಹತ್ರ ಹೇಳ್ಕೋಬೇಕು. ಹೌದು, ನಾನು ಅಜ್ಜಿ ಹತ್ರ ಮಾತಾಡಬೇಕು. ಅಜ್ಜಿ ಹತ್ರ ಮಾತಾಡ್ತೀನಿ.